यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀಗಳವರಿಂದ ತಿರುನಾರಾಯಣಪುರದಲ್ಲಿ ಮಂಗಳಾಶಾಸನ. ತಮಿಳುನಾಡಿನ ದಿವ್ಯ ದೇಶಗಳಲ್ಲಿ ಜ್ಯೇಷ್ಠಾಭಿಷೇಕದ ಸಂಭ್ರಮ. ಹಲವಾರು ದೇವಸ್ಥಾನಗಳಲ್ಲಿ ಡೋಲೋತ್ಸವದ ವೈಭವ. ಈಗ ಸಮಾಚಾರದ ವಿವರಗಳು. ನಮ್ಮ ಪರಮಪೂಜ್ಯ ಶ್ರೀ ಜಿ ಎಸ್ ಸ್ವಾಮಿಯವರು ತಮ್ಮ ಚಾತುರ್ಮಾಸ ವ್ರತಾಚರಣೆಯ ಪೂರ್ವಭಾವಿಯಾಗಿ ಇಂದು ತಿರುನಾರಾಯಣಪುರದಲ್ಲಿ ಶ್ರೀ ತಿರುನಾರಾಯಣ ಸ್ವಾಮಿ, ಶ್ರೀ ಶೆಲ್ವಪಿಳ್ಳೆ, ಶ್ರೀ ಸುದರ್ಶನ ಆಳ್ವಾರ್, ಶ್ರೀ ಯದುಗಿರಿ ನಾಚ್ಯಾರ್ ಮತ್ತು ಸ್ವಾಮಿ ರಾಮಾನುಜರ ಮಂಗಳಾಶಾಸನ ಮಾಡಿದರು. ಇದೇ ಸಂದರ್ಭದಲ್ಲಿ ಅಲ್ಲಿ ಶ್ರೀ ಉವೆ ಶ್ರೀಮಾನ್ ಡಾಕ್ಟರ್ ಕಂದಾಳ ವೆಂಕಟಾಚಾರ್ಯ ಸ್ವಾಮಿಯವರ 96ನೇ ತಿರುನಕ್ಷತ್ರ ಮಹೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಮ್ಮ ಶ್ರೀಗಳವರು ತಿರುನಾರಾಯಣಪುರದ ನಮ್ಮ ಯದುಗಿರಿ ಯತಿರಾಜ ಮಠದಿಂದ ಶ್ರೀ ತ್ರಿದಂಡಿ ಅಹೋಬಿಲ ರಾಮಾನುಜಜಿಯರ್ ಸ್ವಾಮಿ, ಶ್ರೀ ಶಟಕೋಪ ರಾಮಾನುಜಜಿಯರ್ ಸ್ವಾಮಿಯವರೊಂದಿಗೆ ನೂರಾರು ರಾಮಾನುಜೀಯರೊಡನೆ ಗೋಷ್ಠಿಯಲ್ಲಿ ಮಂಗಳವಾದ್ಯದೊಡನೆ ಸಭಾಭವನಕ್ಕೆ ತೆರಳಿದರು. ಅಲ್ಲಿ ಪೂರ್ಣಕುಂಭದೊಂದಿಗೆ ನಮ್ಮ ಶ್ರೀಗಳವರನ್ನು ಸ್ವಾಗತಿಸಲಾಯಿತು. ನಂತರ ನಮ್ಮ ಶ್ರೀಗಳವರು ಯತಿದ್ವಯರ ದಿವ್ಯ ಉಪಸ್ಥಿತಿಯಲ್ಲಿ ಪೆರಿಯಾಳ್ವಾರ್ ತಿರುಮುಳಿ ಗ್ರಂಥದ ಲೋಕಾರ್ಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ನಮ್ಮ ಶ್ರೀಮಠದ ಆಸ್ಥಾನ ವಿದ್ವಾಂಸರಾದ ಶ್ರೀ ಉವೆ ರಂಗರಾಮಾನುಜನ್ ಸ್ವಾಮಿಯವರು ಉಪನ್ಯಾಸ ನೀಡಿದರು. ನಂತರ ನಮ್ಮ ಶ್ರೀಗಳವರಿಗೆ ಗೌರವವನ್ನು ಸಮರ್ಪಿಸಲಾಯಿತು. ನಮ್ಮ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ಇಂದು ತಮಗೆ ಸಂದ ಗೌರವ ಸನ್ಮಾನಗಳು ನಮ್ಮ ಶ್ರೀಮಠದ ಪೂರ್ವಾಚಾರ್ಯರುಗಳಿಗೆ ಸಮರ್ಪಿಸಲಾಗಿದೆ ಎಂದು ತಿಳಿಸಿದರು. भजयति राजं भजयति राजं भजयति राजं भववीरो भजयति राजं भजयति राजं भजयति राजं भववीरो भजयति राजं भजयति राजं भजयति राजं भववीरो भजयति राजं भजयति राजं भजयति राजं भववीरो।
भजयति राजं भजयति राजं भजयति राजं भववीरो 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 भजयति राजं भजयति राजं भजयति राजं भवभीरो भजयति राजं भजयति राजं भजयति राजं भवभीरो काषायाम् ಆನಂದಮಯ ಅಂತರ್ಗತಮಾನಂದ ವಿಮಾನದಲ್ಲಿ ಎಳೆದಿರುವ ಕೃಷ್ಣನಾರಾಯಣ ರಹಸ್ಯ ಪ್ರಿಯ ಪ್ರತಿಪಾದ್ಯ ತತ್ವಹಿತ ಪುರುಷಾರ್ಥ ಪ್ರತಿಪಾದ್ಯ ಸಮಸ್ತ ಉಪನಿಷತ್ತುடைய ಪ್ರತಿಪಾದ್ಯ ಚಿತ್ತ ಅಚಿತ ಈಶ್ವರನು ಕಂದಾಯ ವೆಂಕಟಾಚಾರ್ಯ ಸ್ವಾಮಿயுடைய 96வது திருநக்ஷத்திர மகோத்சவத்தை திருநாராயணபுரத்தில் நடத்திட்டு இருக்கிறது ரொம்ப ரொம்ப சமர்ப்பகமாக இருக்கு. चितगात्रं कलितकमण्डलुदण्डपवित्रं विधृतशिखाहरिणाजिनसूत्रं व्याख्यातद्वैपायनसूत्रं भजयति राजं भजयति राजं भजयति राजं भवभीरो भजयति राजं भजयति राजं भजयति राजं भवभीरो ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜಜಿಯ ಸ್ವಾಮಿಯವರ 12ನೇ ಚಾತುರ್ಮಾಸ ಸಂಕಲ್ಪ ಕಾರ್ಯಕ್ರಮವು ಇದೇ ತಿಂಗಳ 29ನೇ ತಾರೀಕು ಆಷಾಢ ಶುದ್ಧ ಪೂರ್ಣಿಮಾ ಬುಧವಾರದ ಶುಭ ದಿನದಂದು ನಮ್ಮ ಶ್ರೀಮಠದಲ್ಲಿ ಬೆಳಿಗ್ಗೆ 10:30ಕ್ಕೆ ಪ್ರಾರಂಭವಾಗಲಿದೆ. ಮೃತ್ತಿಕಾ ಸಂಗ್ರಹಣ, ಪಂಚಶಾಂತಿ ಪಾರಾಯಣ, ಗೋಷ್ಠಿ, ಶಾತ್ತುಮುರೆ, ಶ್ರೀಪಾದ ತೀರ್ಥದೊಂದಿಗೆ ತದಿಯಾರಾಧನೆ ನಡೆಯಲಿದೆ. ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ಗೋಷ್ಠಿ, ವೇದಪಾರಾಯಣ, ಗ್ರಂಥಪಾರಾಯಣ, ಗ್ರಂಥ ಕಾಲಕ್ಷೇಪ, ರಾಮಾಯಣ ಪಾರಾಯಣ, ಭಾಗವತ ಪಾರಾಯಣ, ಉಪನ್ಯಾಸಗಳು, ಸಂಗೀತ, ನೃತ್ಯ ಮತ್ತು ಕಾವ್ಯವಾಚನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಮ್ಮ ಶ್ರೀಮಠದ ಶಿಷ್ಯರು ಹಾಗೂ ಅಭಿಮಾನಿಗಳೆಲ್ಲರೂ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಇಂದು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರಿಗೆ ತಿರುಪತಿಯ ಶ್ರೀ ಗೋವಿಂದರಾಜ ಸ್ವಾಮಿಯವರ ಮಹಾಪ್ರಸಾದವನ್ನು ಶ್ರೀಮಠದ ಆಪ್ತ ಭಕ್ತರಾದ ಶ್ರೀ ಕಡಾಂಬಿ ಗೋಪಾಲಕೃಷ್ಣನ್ ಅವರು ಸಮರ್ಪಿಸಿದರು. ನಮ್ಮ ಶ್ರೀ ಶ್ರೀಗಳವರು ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಿ ಲೋಕದ ಹಿತಕ್ಕಾಗಿ ಪ್ರಾರ್ಥಿಸಿದರು. ತಮಿಳುನಾಡಿನ ಖ್ಯಾತ ಉಪನ್ಯಾಸಕಾರರಾದ ಶ್ರೀ ಉವೆ ಡಾಕ್ಟರ್ ವೆಂಕಟೇಶ್ ಸ್ವಾಮಿಯವರು ನಿನ್ನೆ ನಮ್ಮ ಶ್ರೀಮಠಕ್ಕೆ ಭೇಟಿ ನೀಡಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಜಿ ಎಸ್ ಸ್ವಾಮಿಯವರನ್ನು ದರ್ಶಿಸಿ ಅವರ ಆಶೀರ್ವಾದ ಪಡೆದರು.
ಕರ್ನಾಟಕದ ಆನೇಕಲ್ ತಾಲೂಕಿನ ಗುಮ್ಮಲಾಪುರದ ಅಡವಿಯಲ್ಲಿರುವ ಶ್ರೀ ಸುದರ್ಶನ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಆಡಿ ಮಾಸದ ದ್ವಾದಶಿ ಪ್ರಯುಕ್ತ ನಿನ್ನೆ ಅಭಿಷೇಕ ನಡೆದು ಗೋಷ್ಠಿ ಶಾತುಮೊರೆ ನೆರವೇರಿತು. ಈಗ ಆ ದಿವ್ಯ ದರ್ಶನ ನಮಗಾಗಿ. ಈಗ ಒಂದು ಪುಟ್ಟ ವಿರಾಮ. ಭಜ ಯತಿರಾಜಂ, ಯತಿರಾಜ ಭಕ್ತಿ ನ್ಯೂಸ್ ಚಾನಲ್. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಆಡಿ ಮಾಸದ ಪ್ರಥಮ ಏಕಾದಶಿಯ ಶುಭ ದಿನದಿಂದ ಅನೇಕ ಶ್ರೀವೈಷ್ಣವ ದೇವಸ್ಥಾನಗಳಲ್ಲಿ ಭಗವಂತನಿಗೆ ಡೋಲೋತ್ಸವ ಆರಂಭಗೊಂಡಿದೆ. ಅದರಂತೆ ತಿರುನಾರಾಯಣಪುರದಲ್ಲಿ ಈಗ ಪೆರಿಯ ಊಂಜಲ್ ಉತ್ಸವ ನಡೆಯುತ್ತಿದೆ. ಅದರ 2ನೇ ದಿನದ ನಿನ್ನೆಯ ದಿವ್ಯ ಸೇವೆ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಯಕಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯವರ ಉಯ್ಯಾಲೋತ್ಸವದ 2ನೇ ದಿನದ ದಿವ್ಯ ಸೇವೆ. ಹುಲಿಗನ ಮುರಡಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿಯವರ ಡೋಲೋತ್ಸವ. ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ವೇಣುಗೋಪಾಲಕೃಷ್ಣ ಸ್ವಾಮಿ ದೇವಸ್ಥಾನದ ಊಂಜಲೋತ್ಸವ. ಮೈಸೂರು ಅರಮನೆಯ ಶ್ರೀ ಪ್ರಸನ್ನ ಕೃಷ್ಣ ಸ್ವಾಮಿಯವರ ಊಂಜಲೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಬನ್ನಿ, ನಾವು ಸಹ ಈ ಎಲ್ಲ ದೇವಸ್ಥಾನಗಳಲ್ಲಿ ನಿನ್ನೆ ನಡೆದ ಭಗವಂತನ ಡೋಲೋತ್ಸವವನ್ನು ದರ್ಶಿಸಿ ಭಕ್ತಿಯಿಂದ ಅವನನ್ನು ತೂಗುವ ಆ ದಿವ್ಯಾನುಭವವನ್ನು ಪಡೆಯೋಣ.
ತಮಿಳುನಾಡಿನ ಹಲವಾರು ದಿವ್ಯ ದೇಶಗಳಲ್ಲಿ ಕಳೆದ 2 ದಿನಗಳಲ್ಲಿ ಭಗವಂತನಿಗೆ ವಿಶೇಷ ಜ್ಯೇಷ್ಠಾಭಿಷೇಕ ನಡೆಯಿತು. ಸಿರುಪುಲಿಯೂರಿನಲ್ಲಿ ಶ್ರೀ ಕೃಪಾಸಮುದ್ರ ಪೆರುಮಾಳ್ ಅವರಿಗೆ, ತಿರುವೆಳ್ಳರೈನಲ್ಲಿ ಶ್ರೀ ಪುಂಡರೀಕಾಕ್ಷ ಪೆರುಮಾಳ್ ದೇವಸ್ಥಾನದಲ್ಲಿ, ತಿರುನಾಂಗೂರ್ನ ಮಣಿಮಾಡ ಕೋವಿಲ್ನಲ್ಲಿ ಶ್ರೀ ನಾರಾಯಣ ಪೆರುಮಾಳ್ ಅವರಿಗೆ, ತೇರಳಂದೂರಿನಲ್ಲಿ ಶ್ರೀ ಶಂಗಮಲವಲ್ಲಿ ತಾಯಾರ್ ಸಮೇತ ಶ್ರೀ ಆಮರುವಿಯಪ್ಪನ್ ಅವರಿಗೆ, ವಡುವೂರಿನ ಶ್ರೀ ಕೋದಂಡರಾಮಸ್ವಾಮಿಯವರಿಗೆ, ತಿರುಕುಡಂದೈ ಶ್ರೀ ಶಾರ್ಂಗಪಾಣಿ ಸ್ವಾಮಿ ದೇವಾಲಯದಲ್ಲಿ ಜ್ಯೇಷ್ಠಾಭಿಷೇಕದ ಮಂಗಳದ ಪ್ರಯುಕ್ತ ಸರ್ವಾಲಂಕಾರದೊಂದಿಗೆ ಶೇರ್ತಿ ಸೇವೆ ಹಾಗೂ ರಾಜಮನ್ನಾರ್ಗುಡಿಯ ಶ್ರೀ ವಿದ್ಯಾ ರಾಜಗೋಪಾಲ ಸ್ವಾಮಿಯವರಿಗೆ ಹರಿದ್ರಾ ನದಿಯ ಪವಿತ್ರ ತೀರ್ಥದಲ್ಲಿ ಅಭಿಷೇಕ ನಡೆಯಿತು. ಈ ಎಲ್ಲ ದೇವಸ್ಥಾನಗಳಲ್ಲಿ ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾದರು. ಬನ್ನಿ, ನಾವು ಸಹ ಭಗವಂತನ ಭಕ್ತಿಯಲ್ಲಿ ಮಿಂದು ಅವನ ಅನುಗ್ರಹ ಪಡೆಯೋಣ. ನಮ್ಮ ಶ್ರೀಮಠದ ಪ್ರಸಾರ ಮಾಧ್ಯಮಗಳಾದ ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಯತಿರಾಜ ಭಕ್ತಿ ವಾಹಿನಿಯಲ್ಲಿ ಪ್ರತಿದಿನ ಪ್ರಸಾರವಾಗುತ್ತಿರುವ ಸ್ತೋತ್ರಧಾರ ಎಂಬ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಕೂರತಾಳ್ವಾನ್ ಅವರ ಸುಂದರ ಬಾಹುಸ್ತವ ಸ್ತೋತ್ರದ 56ನೇ ಶ್ಲೋಕದಿಂದ 60ನೇ ಶ್ಲೋಕದವರೆಗೆ ಶ್ರೀ ಉವೆ ಅಳಗಿಯ ಮನವಾಳನ್ ಸ್ವಾಮಿಯವರು ಉಪನ್ಯಾಸ ನೀಡಲಿದ್ದಾರೆ. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಎನ್. ಸ್ವಾಮಿಯವರ ದಿವ್ಯ ಸಂಕಲ್ಪ ಹಾಗೂ ಮಾರ್ಗದರ್ಶನದಂತೆ ಶ್ರೀ ಆಂಡಾಳ್ ತಾಯಾರವರ ತಿರುನಕ್ಷತ್ರವಾದ ತಿರುವಾಡಿ ಪೂರಂ ಪ್ರಯುಕ್ತ 1 ತಿಂಗಳ ಕಾಲ ಪ್ರತಿನಿತ್ಯ ಸಂಜೆ ಆನ್ಲೈನ್ನಲ್ಲಿ ವಿಶೇಷ ಉಪನ್ಯಾಸ ಮಾಲೆಯನ್ನು ಏರ್ಪಡಿಸಲಾಗಿದೆ.
ಈ ಕಾರ್ಯಕ್ರಮದಲ್ಲಿ ನಾಳೆ ಸಂಜೆ 6:30ಕ್ಕೆ ಶ್ರೀ ಆಂಡಾಳ್ ತಾಯಾರ್ ವಿರಚಿತ ನಾಚಿಯಾರ್ ತಿರುಮೊಳಿಯಲ್ಲಿ 6ನೇ ಅಧ್ಯಾಯದ 53ನೇ ಪಾಶುರದಿಂದ 57ನೇ ಪಾಶುರದವರೆಗೆ ಶ್ರೀಮತಿ ಜಯಶ್ರೀ ಶ್ರೀರಾಮ್ ಅವರು ಉಪನ್ಯಾಸ ನೀಡಲಿದ್ದಾರೆ. ಮಂಗಳವಾರದ ಪಂಚಾಂಗ ದಿನಾಂಕ 28 ಜುಲೈ ತಿಂಗಳು 2026 ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಪೂರ್ವಾಷಾಢ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತಷ್ಟು ಸುದ್ದಿಗಳೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ